ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ದೇವಸ್ಥಾನ ಶೈಲಿಯ ಬೆಲ್ಲದ ಪಾನಕನ ಅಂದರೆ ಖಾರವಾಗಿರುವಂಥ ಪಾನಕನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡೋಣ. ನೆಂಟರೆಲ್ಲ ಬಂದಾಗ ಈ ಥರ ಪಾನಕ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಬಿಸಿಲಿಂದ ಹೊರಗಡೆ ಬಂದವ್ರಿಗೆ ಪ್ರತಿದಿನ ನಾವುಗಳಾದ್ರೂ ಈ ಥರ ಪಾನಕ ಕುಡಿತಾ ಇದ್ದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದಿರುತ್ತೆ, ತಂಪಾಗೂ ಕೂಡ ದೇಹ ಇರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 5 ಲೀಟ್ರ್ ನೀರನ್ನು ತೊಗೊಂಡಿದ್ದೀನಿ. ಇದೊಂದು 25 ಜನ ನಾವು ಕುಡಿಬೋದು. ಇದಕ್ಕೆ ಅರ್ಧ kg ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲದಲ್ಲಿ ಹರಳಿತ್ತು ಅನಿಸಿದ್ರೆ ನೀವು ಅದನ್ನು ಕರಗಿಸ್ಬಿಟ್ಟು ಸೋಸ್ಬಿಟ್ಟು ಹಾಕೋಬೋದು. ಇದಕ್ಕೆ ನಾನಿವಾಗ 2 ಲೋಟದಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಬರೀ ಬೆಲ್ಲದಲ್ಲಿ ಮಾಡಿದ್ರೆ ಅಷ್ಟು ರುಚಿಯಾಗಿರಲ್ಲ, ಸ್ವಲ್ಪ ಸಕ್ಕರೆನೂ ಕೂಡ ಸೇರಿಸ್ಕೋಬೇಕು. ಆನಂತರ ಇದಕ್ಕೆ ನಾನು 4 ಟೀ ಚಮಚದಷ್ಟು ಕಾಮ್ ಕಸ್ತೂರಿ ಬೀಜನ ಹಾಕೋತಾ ಇದ್ದೀನಿ. ಇದು ಗ್ಯಾಸ್ಟ್ರಿಕ್ಕಿಗೆಲ್ಲ ತುಂಬ ಒಳ್ಳೆಯದು, ದೇಹಕ್ಕೆ ತಂಪು ಕೂಡ. ಇದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಹಾಕಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರುತ್ತೆ. ಇದು ಕೂಡ ನೆನಿಬೇಕು. ಇದು ಒಂದು 5 ನಿಮಿಷ ನೆನೆದು ದಪ್ಪ ಆಗಬೇಕು. ಇದರ ಗಾತ್ರ 2ರಷ್ಟು ಆಗುತ್ತೆ. ಈಗ ನಾವು ಸಕ್ಕರೆ, ಬೆಲ್ಲ ಹಾಗೆ ಕಾಮ್ ಕಸ್ತೂರಿ ಬೀಜ ಇದೆಲ್ಲ ಪೂರ್ತಿ ಹೊಂದ್ಕೊಳ್ಳೋಕ್ಕೆ ಬಿಡೋಣ. ಅಷ್ಟರಲ್ಲಿ ಒಂದು ಮಸಾಲ ಪುಡಿನ ಮಾಡ್ಕೊಂಬರೋಣ ಬನ್ನಿ. ಈ ಮಸಾಲ ಪುಡಿಗೆ ನಾನು 2 ಟೀ ಚಮಚದಷ್ಟು ಸೋಂಪು ಕಾಳನ್ನು ಹಾಕೋತಾ ಇದ್ದೀನಿ. ಆನಂತರ 1 ಟೀ ಚಮಚ ಪೂರ್ತಿ ಮೆಣಸು ಕಾಳನ್ನು ಹಾಕೋತಾ ಇದ್ದೀನಿ. ಆನಂತರ 10 ಏಲಕ್ಕಿ ಬಿಡಿಸಿಟ್ಕೊಂಡಿದ್ದೀನಿ, ಬೀಜಗಳನ್ನ ಮಾತ್ರ ಹಾಕೋತಾ ಇದ್ದೀನಿ, ಸಿಪ್ಪೆ ಬೇಡ. ಆನಂತರ 1 ಟೀ ಚಮಚದಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇದನ್ನು ಇವಾಗ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಪುಡಿ ಮಾಡಿಕೊಂಡು ನಾವು ಇದಕ್ಕೆ 1 ಟೀ ಚಮಚದಷ್ಟು ಒಣಶುಂಠಿ ಪುಡಿನ ಸೇರಿಸ್ಕೊಳ್ಳೋಣ. ಮೊದಲೇ ಸೇರಿಸ್ಕೋಬೇಕಾಗಿತ್ತು, ನಾನು ಮರ್ತಿದ್ದೆ. ಇವಾಗ ಇದನ್ನು ನಾವು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಪೂರ್ತಿ ನೈಸಾಗಿ ಬರಬೇಕು, ಆವಾಗ ನೀರಲ್ಲಿ ಎಲ್ಲ ಕಡೆ ಹೊಂದ್ಕೊಳ್ಳುತ್ತೆ. ನೋಡಿ ಇವಾಗ ಆಗಿದೆ, ಇಷ್ಟು ನೈಸಾಗಿ ಪುಡಿ ಮಾಡ್ಕೋಬೇಕು. ಇವಾಗ ಒಂದು 1/4 ಗಂಟೆ ಆಗಿದೆ ನೋಡಿ. ಕಾಮ್ ಕಸ್ತೂರಿ ಬೀಜ ಎಲ್ಲ ಅದ್ರ ಗಾತ್ರ ಎಲ್ಲ ದೊಡ್ಡದಾಗಿದೆ, ಸಕ್ಕರೆ ಮತ್ತು ಬೆಲ್ಲ ಕೂಡ ಕರಗಿದೆ. ಇವಾಗ ಇದಕ್ಕೆ ನಾನು ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ಈ ಪುಡಿ ಅಷ್ಟೂ ಹಾಕೋತಾ ಇದ್ದೀನಿ 5 ಲೀಟ್ರ್ ನೀರಿಗೆ. ಆನಂತರ ಇದಕ್ಕೆ ನಾನು 10 ಮಧ್ಯಮ ಗಾತ್ರದ ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ. ನೀವು 1 ಲೀಟ್ರಿಗೆ ಮಾಡೋದಾದರೆ ಇದು 1 ಟೀ ಚಮಚ ಪುಡಿ ಹಾಕಿದ್ರೆ ಸಾಕು. ಇದು ಒಂದು 5ರಿಂದ 6 ಟೀ ಚಮಚದಷ್ಟು ಆಗಿತ್ತು. ಇದು ಪೂರ್ತಿಯಾಗಿ ಹಾಕಿದ್ದೀನಿ ನಾನು. 5 ಲೀಟ್ರ್ ಮಾಡಿರೋದ್ರಿಂದ ಪೂರ್ತಿಯಾಗಿ ಹಾಕಿದ್ದೀನಿ. 1 ಲೀಟ್ರಿಗೆ 1 ಟೀ ಚಮಚ ಹಾಕಿದ್ರೆ ಸಾಕಾಗುತ್ತೆ. ನೋಡಿ ಇವಾಗ ಪಾನಕ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ದೇವಸ್ಥಾನಗಳಲ್ಲೆಲ್ಲ ಕೊಡ್ತಾರಲ್ಲ ರಾಮನವಮಿ ದಿನ, ಬೇರೆ ಫಂಕ್ಷನ್ಗಳ ದಿನ ಎಲ್ಲ ಅದೇ ಟೇಸ್ಟ್ ಇರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ. ಹೊರಗಡೆಯಿಂದ ಬಂದಂಥ ನೆಂಟರಿಗಂತರೂ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ. ಹೇಗೆ ಮಾಡಿದ್ರಿ ಅಂತ ಕೇಳ್ತಾರೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ. ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.